ಎಲ್ಲ ನನ್ನ ಪ್ರಿಯ ವೀಕ್ಷಕರಿಗೂ ಧನ್ಯವಾದಗಳು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಹಸು ಕರು ಹಾಕಿತ್ತು ಸರಸ್ವತಿ. ಸಂಜೆ ನೈಟು 10 ಗಂಟೆ ಆಗಿತ್ತು. ಅದು ಕರು ಹಾಕಿದ ತಕ್ಷಣ ಒಂದು ಅರ್ಧ ಗಂಟೆ ಒಳಗೆ ಹಾಲು ಕುಡಿಸ್ಬಿಡೋಣ ಅಂತ ಗೀಬಾಲೆಲ್ಲ ಕರ್ಕೊಂಡು ಒಂದು 1.5 ಲೀಟ್ರ್ನಷ್ಟು ಮಡಿಕೊಂಡು ಕುಡಿಸ್ದೆ. ಮತ್ತು ಇನ್ನು ಸ್ವಲ್ಪ ಸಾಲ್ಟೇಜ್ ಆಯಿತು, ಪುನಃ ಇನ್ನೂ ಕುಡಿಯೋಕ್ಕೆ ಅದು ಮಾಡ್ತಾಯಿತ್ತು ಅಂದ್ಬಿಟ್ಟು ಸಿಂಕಿ ಹಚ್ಚಿನ ಕರೆದು ಕುಡಿಸ್ತಾಯಿದ್ದೆ. ಅದು ಈ 2ನೇ ಟ್ರಿಪ್ ಕರು ಹಾಕಿರೋದು ನಮ್ಮ ಸರಸ್ವತಿ. ಕಳೆದ ಸತಿ HF ಕರು ಹಾಕಿತ್ತು ಹೊರ್ಗರುನ. ಈ ಸತಿ ಗಿರ್ ಸಮೇನ್ ಕೊಡಿಸಿದೆ. ಗಿರ್ರು ಕ್ರಾಸು ಪ್ಯೂರ್ ಬರೋದಿಲ್ಲ. ಈ ಸತಿನೂ ಹೊರ್ಗೆರುನೇ, ಅದ್ರ ಕರು ಮಾತ್ರ ಚೆನ್ನಾಗೈತೆ. 10 ಗಂಟೆ 10:15 ಆಗಿತ್ತು. ಈಗ ನಾನು ಹಾಲು ಕುಡಿಸ್ಬೇಕಾದ್ರೆ 10 ಗಂಟೆಲಿ ಕರು ಹಾಕಿದ್ದು. ಈಗ ಹಾಲು ಕುಡಿಸ್ಬಿಟ್ರೆ ಇನ್ನು ಸ್ವಲ್ಪ ಹೊತ್ತಾದಮೇಲೆ ಎದ್ದು ನಿಂತ್ಕೊಳ್ತಾರೆ ಅಂದ್ಬಿಟ್ಟು ಕುಡಿಸ್ತಾಯಿದ್ದೆ. ಕುಡಿಸಿ ಒಂದು ಸ್ವಲ್ಪ ಕುಡಿಸ್ಬಿಟ್ಟು ಬಿಟ್ಟೆ. ಪುನಃ ಅದು ಕರಿಗೆ ಹೊಟ್ಟೆ ತುಂಬಿತ್ತಿಲ್ವೇನೋ, ಅದಕ್ಕೆ ಪುನಃ ಇನ್ನೊಂದು ಬಾಟ್ಲಲ್ಲಿ ಹುಯ್ಕೊಂಡು ಪುನಃ ಕುಡಿಸ್ಬಿಟ್ಟು ಇನ್ನೇನಿಲ್ಲ. ಇನ್ನು ಹಸ್ಗಳೆಲ್ಲವ ಇದಾಯಿತು, ಕಟಾಕಾಗಿತ್ತು, ಹುಲ್ಲಾಕೆಲ್ಲ ಆಗಿತ್ತಲ್ಲ 10 ಗಂಟೆ. ನಾವು ಇಷ್ಟು 10 ಗಂಟೆ ಕೆಲಸ ಮಾಡೋಂಗೆ ಇರೋದಿಲ್ಲ. ಇವತ್ತು ಕರು ಹಾಕಿರೋದ್ರಿಂದ ಇವತ್ತು ಬೆಳಗ್ಗೆ ಗಂಟನೂ ಇವತ್ತೊಂದು ಸ್ವಲ್ಪ ನಮಗೆ ನಿದ್ದೆ ಇವತ್ತು ನಿದ್ದೆ ಎಲ್ಲ ಬಂದು ಏನಿದ್ರು ಇನ್ನು ಹಸು ಕಸ ಎಲ್ಲ ಹಾಕೋ ಗಂಟ ಕೊಟ್ಟಿಗೆಲೆ ಹಂಗೆ ಕುಡಿಸ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಲು ಕರ್ಕೋಬೇಕಾಗಿತ್ತು. ಅದಕ್ಕೆ ಕರ್ಕೊಳ್ಳೋಣ ಎಲ್ಲಕ್ಕೆ ಹಚ್ಚಲು ಒಂಚೂರು ಬಿಟ್ಟು. ಹಾಲು ಯಾವೇ ಹಸ್ಗಳು ಕರು ಹಾಕಲಿ, HF ಆಗಲಿ ಇಲ್ಲ ಮಾಮೂಲಿ ನಾಟಿ ದನನೇ ಆಗಲಿ, ಬೇಸಿಗೆ ಆದರೆ ಒಂದು 40% ಹಾಲು, ಬಿಸಿಲು ಟೈಮಲ್ಲಿ 40% ಹಾಲು ಬಿಡಿ ಕೆತ್ತಲಲ್ಲಿ. ಈಗ ನಿಮಗೆ ಮಾಮೂಲಿ ಮಳೆಗಾಲದಲ್ಲೆಲ್ಲ ಆದರೆ ಹಸ್ಗಳು ಮೇವು ತಿಂದಿರ್ತವೆ, ಚೆನ್ನಾಗಿರ್ತವೆ. ಆಗ ಒಂದು 25-30% ಹಾಲು ಕೆತ್ತಲಲ್ಲಿ ಬಿಟ್ಟು ಕರ್ಕೊಂಡ್ರೆ ಕ್ಯಾಲ್ಶಿಯಮ್ ಡೌನ್ ಆಗೋದಿಲ್ಲ. ಬಿಸಿಲು ಟೈಮಲ್ಲಿ ನೀವು ಬೇಸಿಗೆ ಟೈಮಲ್ಲಿ ಹಸಿರು ಮೇವು ಸಿಗೋದಿಲ್ಲ ಅವಕ್ಕೆ, ಯಾವಾಗ ಆದರೂ ಒಣ ಮೇವೇ ಇರ್ತದೆ. ಹಾಗಾಗಿ ನೀವು ಕೆತ್ತಲಲ್ಲಿ 40% ಹಾಲಂತೂ ಬಿಡಲೇಬೇಕು. ಇಲ್ಲಾಂದರೆ 40% ಬಿಡ್ದೇ ಪೂರ್ತಿ ಕರ್ಕೋತು ಅಂದರೆ ಹಸ್ಗಳು ಕ್ಯಾಲ್ಶಿಯಮ್ ಡೌನ್ ಆಗೋ ಸಮಸ್ಯೆ ಇರ್ತದೆ. ಎಲ್ಲ ಹಸ್ಗಳಲ್ಲೂ ಇರೋದಿಲ್ಲ. ಕೆಲವು ಹಸ್ಗಳು ಕ್ಯಾಲ್ಶಿಯಮು ನಾವು ಕೊಟ್ಟಿಗೆಲೆ ಕಟ್ಟಿ ಮೇವು ಹಾಕೋದ್ರಿಂದ ಹಸ್ಗಳಿಗೆ ಕ್ಯಾಲ್ಶಿಯಮ್ ಏಟಿದ್ದೇ ಇರುತ್ತೆ. ಹಾಗಾಗಿ ನಾವು ಹಸಿನಲ್ಲಿ ಪೂರ್ತಿ ಗೀಬಾಲೆಲ್ಲ ಕರಿಯೋದಿಲ್ಲ. 40% ಹಾಲು ಬಿಟ್ಟು ಇನ್ನು 60% ಎಲ್ಲ ಕೆತ್ತಲಲ್ಲೂ ಮುಕ್ಕಾಲು ಅಷ್ಟು ಹಾಲು ಕರ್ಕೊಂಡು ಇನ್ನು 40%ನಷ್ಟು ಎಲ್ಲ ತೊಟ್ಟಲು ಬಿಡಬೇಕು ಅಂದ್ಬಿಟ್ಟು ಒಂದು ತೊಟ್ಟಲು ಕರ್ಕೊಳ್ಳೋದು, ಒಂದು ತೊಟ್ಟಲು ಬಿಡೋದು ಹಂಗೆ ಮಾಡಬೇಡಿ. 4 ತೊಟ್ಟಲು ಒಂದೇ ಸಮ ಕರೀರಿ. ಒಂದು ಸ್ವಲ್ಪ ಬಿಟ್ಬಿಟ್ಟು ಆಯಿತು ಕುಡಿಸಿ. ಈಗ ಈ ಬಾಲೆಲ್ಲ ಕುಡಿಸಾದ್ಮೇಲೆ ನೋಡಿ ಒಂದು 10 ನಿಮಿಷನೂ ಬೇಡ, ಇನ್ನು ಎದ್ದು ನಿಂತ್ಕೊಂಡ್ಬಿಡ್ತಾರೆ ಕರೆ. ಇನ್ನು ನಾವು ಹಾಲು ಕುಡಿಸೋ ಅಂಥ ಅವಶ್ಯಕತೆ ಇರೋದಿಲ್ಲ. ಇನ್ನು ಬೇಕಾದಾಗ ಅದೇ ಹೋಗಿ ಕುಡ್ಕೊತದೆ, ಇನ್ನು ಬೆಳೆದವ್ರ ಅದೇ ನಿಂತ್ಕೊತದೆ. ಮತ್ತು ಹಸು ಕರು ಹಾಕ್ತಾ ಇದ್ದಂಗೆ ಅದು ಶತ್ತೆ ಬೀಳೋಕ್ಕೆ ಸಲುವಾಗಿ ನೀವೇನು ಮಾಡಬೇಕು ಅಂದರೆ ಬಿಸಿನೀರಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಬೆಲ್ಲ ಮತ್ತು ಉಪ್ಪು 2 ಮಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ 100 ಗ್ರಾಮು ಬೆಲ್ಲ 100 ಗ್ರಾಮ್ ಉಪ್ಪು, ಒಂದು ಅರ್ಧ ಕೆಜಿಯಿಂದ ಒಂದು 1/4 ಕೆಜಿಯಷ್ಟು ಬೆಲ್ಲ 2 ಚೆನ್ನಾಗಿ ಪುಡಿ ಮಾಡಿಬಿಟ್ಟು ಉಗುರು ಬೆಚ್ಚಗಿರೋ ನೀರಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಕೊಟ್ಟರೆ ಬೇಗ ಶತ್ತೆನೂ ಬೀಳುತ್ತೆ. ಮತ್ತು ಹಸ್ಕೊಳ್ಳೋದು ಒಂದು ಸ್ವಲ್ಪ ಕ್ಯಾಲ್ಶಿಯಮ್ ಅಂಶ ಚೆನ್ನಾಗಿರುತ್ತೆ. ಹಾಗಾಗಿ ಹಸು ಕರು ಹಾಕ್ತಾ ಇದ್ದಂಗೆ ಆದಷ್ಟು ಬಿಸಿನೀರಲ್ಲಿ ಬೆಲ್ಲ ಮತ್ತು ಉಪ್ಪು ಕೊಡಿ. ಮತ್ತು ಕ್ಯಾಲ್ಶಿಯಮ್ ಟಾನಿಕ್ ಬರುತ್ತೆ ಈಗ 180-200 ರೂಪಾಯಿನಲ್ಲಿ. ಅಷ್ಟೊಂದು ಹಾಕ್ಬೋದು. ನಾನೇನು ಇದಕ್ಕೆ ಈ ಹಸಿಗೆ ಚೆನ್ನಾಗಿತ್ತು, ಏನು ಅಷ್ಟು ವೀಕಾಗಿರಲಿಲ್ಲ. ಬೆಲ್ಲ ಮತ್ತು ಉಪ್ಪು ನೀರು ಮಾತ್ರ ಕೊಡುತ್ತೆ. ಇಲ್ಲಾಂದರೆ ನಮ್ಮದು ಗಂಗಾ ನೋಡಿದ್ರಲ್ಲ, ಈಗ ಕಳೆದ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡಿರೋದವರು ಸುಮಾರು ಜನ ಇರ್ತೀರಿ. ಎಷ್ಟು ಕರು ಹಾಕಿದ್ಮೇಲೆ ಸುಮಾರು ಸುಸ್ತಾಗಿ ಹೋಗ್ಬಿಟ್ಲು ಅವಳು, ವಯಸ್ಸಾಗಿರೋ ಹಸುರು ಅದಕ್ಕೂ. ಹಾಗಾಗಿ ಅದರಲ್ಲಿ ಹಸುಗಳು ಕರು ಹಾಕೋಂಥ ಸಮಯದಲ್ಲಿ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಧನ್ಯವಾದ.